ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪರಿಸರ ಮಾಲಿನ್ಯ ಆಗುವಂತಹ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಪರಿಸರಕ್ಕೆ ಮಾಲಿನ್ಯ ತರುವಂತಹ ಅಂಶಗಳು ಜಾಸ್ತಿಯಾಗೇ ಇದೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ವಸ್ತುವನ್ನ ಯೂಸ್ ಮಾಡ್ತೀವಿ, ಅದನ್ನ ಸುಟ್ಟು ಹಾಕುವಂಥದ್ದು, ಪ್ಲಾಸ್ಟಿಕ್ ಗಳನ್ನ ಸುಟ್ಟು ಹಾಕುವಂಥದ್ದು, ಅದರಿಂದ ವಾಯು ಮಾಲಿನ್ಯ, ಅದ್ರ ಜೊತೆಗೆ ಜಲ ಮಾಲಿನ್ಯ ಕೂಡ ಆಗ್ತಾ ಇದೆ. ನಾವು ಸ್ನಾನ ಮಾಡ್ಕೊಂಡಿರುವಂತಹ ನೀರುಗಳನ್ನ, ನಾವು ಡ್ರೈನೇಜ್ಗಳ ನೀರುಗಳನ್ನ ಅಥವಾ ಕಲುಷಿತ ನೀರುಗಳನ್ನ ಈ ನದಿಗಳಿಗೆ, ಕೆರೆಗಳಿಗೆ ಬಿಟ್ಟು ಆ ನದಿ ನೀರುಗಳಲ್ಲಿರುವಂತದ್ದು, ಕೆರೆ ನೀರುಗಳಲ್ಲಿರುವಂತಹ ಜಲಚರಗಳು ಸಾವು ನೋವುಗಳು ಆಗ್ತಾ ಇದೆ. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ನಾವು ನೋಡ್ತಾ ಇದೀವಿ ಎಷ್ಟು ಮಟ್ಟಿಗೆ ಪರಿಸರ ಅನ್ನುವಂಥದ್ದು ಮಾಲಿನ್ಯ ಆಗ್ತದೆ ಅಂತಂದ್ರೆ, ಯಾವುದೋ ಒಂದು ಭಾಗದಲ್ಲಿ ಹೋಗಿ ನೋಡಿದ್ರೆ, ಒಂದು ಸಮುದ್ರದ ತಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಗಟ್ಟಲೆ ಮೀನುಗಳ ಮಾರಣ ಹೋಮ ಆಗಿರುತ್ತೆ. ಕಾರಣ ಮಾತ್ರ ತಿಳಿದಿರೋದಿಲ್ಲ. ಅದ್ರ ಬಗ್ಗೆ ಸಂಶೋಧನೆಗಳಾಗ್ತಾ ಇರುತ್ತೆ. ಫೈನಲಿ ಗೊತ್ತಾಗುತ್ತೆ ಪರಿಸರ ಮಾಲಿನ್ಯ ಆಗಿದೆ, ಅಥವಾ ಸಮುದ್ರದಲ್ಲಿ ಯಾವುದೋ ಒಂದು ಆಯಿಲ್ ಲೀಕ್ ಆಗಿದೆ, ಅಥವಾ ಯಾವುದೋ ಮಲಿನಕಾರಕ ಅಂಶಗಳು ಸಮುದ್ರದ ನೀರಿನಲ್ಲಿ ಪತ್ತೆಯಾಗಿ ಜಲಚರಗಳು ಸಾವಾಗಿದೆ ಅಂತ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಬಟ್ ನಮ್ಗೆ ಮೇಲ್ನೋಟಕ್ಕೆ ಸುದ್ದಿಗಳು ಏನಾದ್ರೆ, ಸಾಮಾನ್ಯ ವರ್ಗದಲ್ಲಿರುವಂತ ನಮ್ಗಳಿಗೆಲ್ಲ ಆ ಸುದ್ದಿ ಕಿವಿ ಕೇಳಿದಾಗ ಅಯ್ಯೋ ಹೌದಾ ಹಿಂಗಾಯ್ತಾ ಅಂತ ಅಂತೀವಿ. ಅದಾದ್ಮೇಲೆ ನಾವು ಸುಮ್ಮನಾಗ್ತೀವಿ. ನಮಗ್ ಗೊತ್ತಿದ್ದೋ ನಮ್ಗೆ ಗೊತ್ತಿಲ್ದೇನೋ ತುಂಬಾ ರೀತಿಯಲ್ಲೂ ಕೂಡ ಪರಿಸರ ಮಾಲಿನ್ಯವನ್ನ ನಾವುಗಳೇ ಮಾಡ್ತಾ ಇದ್ದೀವಿ. ಪರಿಸರವಾದಿಗಳು ಪಾಪ ಪ್ರತಿಭಟನೆ ಮಾಡ್ತಾರೆ, ಒಂದಷ್ಟು ಪೋಸ್ಟ್ ಗಳನ್ನ ಹಾಕ್ತಾರೆ, ಒಂದಷ್ಟು ಆಗ್ರಹಗಳನ್ನ ಸರ್ಕಾರದ ಮುಂದೆ ಮಾಡ್ತಾರೆ, ಜನರಿಗೆ ಒಂದಷ್ಟು ತಿಳಿ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ, ಜನರಿಗೆ ಅರಿವನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಹಲವಾರು ಸಂದೇಶಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇರುವಂತದ್ದು ಪರಿಸರವಾದಿಗಳು ಒಂದ್ ಕಡೆ ಆದ್ರೆ, ಆದ್ರೂ ಕೂಡ ಜನರಿಗೆ ಅಂತದ್ದು ಬುದ್ಧಿ ಬರುವಂತಹ ಕೆಲಸಗಳು ಆಗ್ತಾ ಇಲ್ಲ. ಪರಿಸರ ಮಾಲಿನ್ಯ ಯಾವ ರೀತಿ ಆಗ್ತಿದೆ, ಅದರಲ್ಲಿ ಎಸ್ಪೆಷಲಿ ನಾವು ಪರಿಸರ ಮಾಲಿನ್ಯದಲ್ಲಿ ಪ್ರಮುಖವಾಗಿ ವಾಯು ಮಾಲಿನ್ಯವನ್ನ ಮುಂದಿಡೋಣ. ನಮ್ಮ ದೇಶದಲ್ಲೇ ಸಾಕಪ್ಪ, ಫ್ರೆಶ್ ಎಕ್ಸಾಂಪಲ್ ಇದೆ ದೆಹಲಿಯಲ್ಲಿ ಯಾವ ರೀತಿ ಅಂತಂದ್ರೆ, ಮೂಗ್ ಮುಚ್ಕೊಂಡು ನಡ್ಕೊಂಡು ಹೋಗ್ಬೇಕು ಆದಂತಹ ಪರಿಸ್ಥಿತಿ. ನಮ್ಮ ಊರ್ ಕಡೆ ಎಲ್ಲ ಮುಂಜಾನೆ ಅರ್ಲಿ ಮಾರ್ನಿಂಗ್ 6 ಗಂಟೆ ಹೆಂಗಿರುತ್ತೆ ಗೊತ್ತಾ? ಮುಂಜಾನೆ 6 ಗಂಟೆಯ ಸಂದರ್ಭದಲ್ಲಿ ಮೋಡ ಮುಸುಕಿದ ವಾತಾವರಣ, ಒಂದ್ ಕಡೆ ಸೂರ್ಯನೂ ಇರೋದಿಲ್ಲ, ಒಂದ್ ಕಡೆ ಚಂದ್ರ ಇರ್ತಾನೆ, ಒಂದ್ ಕಡೆ ಸೂರ್ಯ ಇರ್ತಾನೆ. ಅರ್ಲಿ ಮಾರ್ನಿಂಗ್ 5 to 6 o'clock ನ ವೆದರ್ ಯಾವ ರೀತಿ ಇರುತ್ತೆ, ಅದು ಮಧ್ಯಾಹ್ನದ ಸಂದರ್ಭದಲ್ಲಿ ದೆಹಲಿಯಲ್ಲಿದೆ. ಅಂದ್ರೆ ಸೂರ್ಯ ನೆತ್ತಿ ಮೇಲೆ ಸುಡುವಂತಹ ಸಂದರ್ಭ ಆದ್ರೂ ಕೂಡ ಅಲ್ಲಿ ಬೆಳಕು ಅನ್ನುವಂಥದ್ದು ಬರ್ತಾ ಇಲ್ಲ. ಅಷ್ಟು ಮಟ್ಟಿಗೆ ವಾತಾವರಣ ಪೂರ್ತಿ ಕಪ್ಪಾಗಿ ಹೋಗ್ಬಿಟ್ಟಿದೆ. ದಟ್ಟ ಕಪ್ಪು ಹೊಗೆಯಿಂದ ದೆಹಲಿ ವಾತಾವರಣ ಟೋಟಲಿ ಕಣ್ ಬಿಡಕ್ಕಾಗಲ್ಲ ಆ ರೀತಿ. ಅಂದ್ರೆ ನಿಮ್ಗೆ ಮಧ್ಯಾಹ್ನ ರಸ್ತೆಯಲ್ಲಿ ಹೋಗ್ಬೇಕು ಅಂತಂದ್ರು ಹೆಡ್ಲೈಟ್ ಹಾಕೊಂಡು ಹೋಗ್ಬೇಕು, ಸಂಚರಿಸಬೇಕು ಅನ್ನುವಂತಹ ಪರಿಸ್ಥಿತಿ ಅಲ್ಲಿ ಇದೆಯಂತೆ. ಅಲ್ಲಿನ ಜನರೇ ಹೇಳ್ತಿರುವಂತಹ ಒಂದು ಅನುಭವ ಇದು. ಸೊ ಈಗಾಗಲೇ ಹಲವಾರು ರಾಜಕಾರಣಿಗಳು ಕೂಡ ಹೇಳ್ತಾರೆ, ಬಿಜೆಪಿಯ ಒಬ್ಬ ರಾಜಕಾರಣಿ ಕೂಡ ಹೇಳ್ತಾರೆ, ನಾನು ದೆಹಲಿಗೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಇರುವಂತಹ ನಿಟ್ಟಿನಲ್ಲಿ ನಾನು ಅಲ್ಲಿ ಹೋಗಿದ್ದೆ. ನನ್ಗಲ್ಲಿ ಹೋಗಿ ಬಂದ್ಮೇಲೆ ಡಾಕ್ಟರ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಹೇಳ್ತಾರೆ, ನೀವು ಇದೇ ರೀತಿ ಆ ವಾತಾವರಣದಲ್ಲಿ ಇನ್ನೊಂದ್ 2-3 ದಿನ ಇದ್ದಿದ್ರೆ ನಿಮ್ಗೆ ಯಾವುದೋ ಒಂದು ಕಾಯಿಲೆ ಪಕ್ಕಾ ಬರ್ತಾ ಇತ್ತು ಅಂತ ಬಿಜೆಪಿಯ ರಾಜಕಾರಣಿಗಳು ಹೇಳ್ತಿದ್ದಾರೆ. ಹೌದು, ರಾಜಕಾರಣಿ, ಅಲ್ಲಿನ ವ್ಯವಸ್ಥೆ, ಅಲ್ಲಿನ ರೀತಿ ನೀತಿಗಳು ಯಾವ ರೀತಿ ಇದೆ ಅನ್ನುವಂಥದ್ದು ಹೇಳ್ತಾರೆ. ಅದ್ರ ಜೊತೆಗೆ ದೆಹಲಿ ಸರ್ಕಾರದ ವಿರುದ್ಧ ಕಿಡಿಕಾರುವಂತಹ ನಿಟ್ಟಿನಲ್ಲಿ. ಬಟ್ ನಮ್ಮಲ್ಲಿರುವಂತದ್ದು ಕೇಂದ್ರ ಸರ್ಕಾರ ಸುಪ್ರೀಂ ಅಲ್ವಾ? ಸೊ ಹಾಗಾಗಿ ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ಕಾನೂನು ಕ್ರಮವನ್ನು ತಗೊಂಡ್ಬರ್ಬೋದಲ್ವಾ? ಡೀಸೆಲ್ ಇರ್ಬಹುದು, ಪೆಟ್ರೋಲ್ ವೆಹಿಕಲ್ ಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಗಮನಿಸ್ತಾ ಹೋಗ್ಬಹುದು. ದಿನ ದಿನ ಹೋಗ್ತಾ ಇದ್ರೆ ಸಾಕು, ಈಗ ಟೀನೇಜರ್ಸ್ ಗಳ ಹತ್ರ ಕೂಡ ಈ ಕಾರ್ಗಳನ್ನುವಂಥದ್ದು ಇದ್ಬಿಟ್ಟಿದೆ. ಸೊ ಕಾರ್ಗಳನ್ನುವಂಥದ್ದು ಕ್ರೇಜ್ ಆಗಿ ಹೋಗ್ಬಿಟ್ಟಿದೆ. ಪ್ರತಿಯೊಂದರಲ್ಲಿ ಬಿಸಿಲಿಗೆ ಯಾರು ಹಪ್ಪ ಹೋಗ್ತಾರೆ, ಟ್ರಾಫಿಕ್ ನಲ್ಲಿ ಬಿಸಿಲಿನಲ್ಲಿ ಯಾರು ಬೈಕ್ ಹಿಡ್ಕೊಂಡು ಕುತ್ಕೊಂತಾರೆ ಅಂತ ಹೇಳ್ಕೊಂಡು ಕಾರ್ನಲ್ಲಿ ಹೋಗುವಂತವರೇ ಜಾಸ್ತಿ ಆಗಿದ್ದಾರೆ. ಸೊ ಇದೇ ರೀತಿ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಇಂಧನ ಇರುವಂತಹ ಕಾರನ್ನ ಬ್ಯಾನ್ ಮಾಡುವಂಥದ್ದು, ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಉತ್ತೇಜನವನ್ನು ಕೊಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬಹುದೇನೋ, ಅದು ಒಂದ್ ಕಡೆ. ಬಟ್ ನಾವೀಗ ವಾಯು ಮಾಲಿನ್ಯದ ಬಗ್ಗೆ ಮಾತನಾಡ್ತಾ ಹೋಗುವಂತಹ ಸಂದರ್ಭದಲ್ಲಿ ದೆಹಲಿಯು ನಮ್ಮ ಕಣ್ಮುಂದೆ ಕಾಣ್ತಿರುವಂತಹ ಫ್ರೆಶ್ ಎಕ್ಸಾಂಪಲ್. ದಿನೇ ಗಾಳಿಯ ಗುಣಮಟ್ಟ ಏನಿದೆ ಕಳಪೆ ಹಂತಕ್ಕೆ ಬರ್ತಾ ಇದೆ. ಪ್ರತಿದಿನ ಅಲ್ಲಿ ಒಂದಲ್ಲ ಒಂದು ರೋಗ ರುಜಿನಗಳು ಕಾಣಿಸ್ತಾ ಇದೆ. ದೆಹಲಿಯಲ್ಲಿರುವಂತಹ ಎಲ್ಲಾ ಜನರು ಈಗ ಬೇರೆ ಬೇರೆ ಭಾಗದಲ್ಲಿ ಕೆಲಸವನ್ನ ಹುಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಕೆಲವರು ವರ್ಕ್ ಫ್ರಮ್ ಹೋಮ್ ಅನ್ನ ಆರಿಸ್ಕೊಂಡು ಆ ಪಕ್ಕದ ರಾಜ್ಯಗಳಿಗೆ ಹೋಗಿ ಅಲ್ಲಿ ನೆಲೆ ಊರಿ ಅಲ್ಲಿಂದ ಕೆಲಸ ಮಾಡುವಂತಹ ಕೆಲಸವನ್ನ ಆ ದೆಹಲಿಯಲ್ಲಿ ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿ ನಮ್ದು. ನಮ್ಮ ರಾಷ್ಟ್ರ ರಾಜಧಾನಿ ಏನಿದೆ ವಿಶ್ವಕ್ಕೆ ಮಾದರಿ ಆಗ್ಬೇಕು ಅನ್ನೋಂತಹ ಒಂದು ಮಾತಿರುವಂತಹ ಸಂದರ್ಭದಲ್ಲಿ ಇದು ವಿಶ್ವಕ್ಕೆ ಮಾಲಿನ್ಯದಲ್ಲಿ ಎಕ್ಸಾಂಪಲ್ ಆಗ್ತಾ ಹೋಗ್ತಾ ಇದೆ ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿ. ಸೊ ರಾಷ್ಟ್ರ ರಾಜಧಾನಿ ದೆಹಲಿಯ ವಾಯು ಮಾಲಿನ್ಯ ಗುಣಮಟ್ಟದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಶಾಕಿಂಗ್ ವಿಚಾರ, AAIM ಏನಿದೆ ಒಂದು ವರದಿಯನ್ನ ರಿಲೀಸ್ ಮಾಡಿದೆ. ಪ್ರಮುಖವಾಗಿ ಈ ಒಂದು ವಾಯು ಮಾಲಿನ್ಯ ಆಗಿದೆಯಲ್ಲ, ಅದರಲ್ಲಿ ಪ್ರಮುಖವಾಗಿ ಒಂದು ದೊಡ್ಡ ಮಟ್ಟದ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆಯಂತೆ. ಆ ದೊಡ್ಡ ಮಟ್ಟದ ಬ್ಯಾಕ್ಟೀರಿಯಾ
ಯಾವುದೇ ಒಂದು ರೋಗ ರುಜಿನವನ್ನ ನಮ್ಮ ದೇಹದಲ್ಲಿ ತಂದರೂ ಕೂಡ ಯಾವುದೇ ಒಂದು ಮದ್ದನ್ನ ಅದನ್ನ ಆ ರೋಗವನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಯಾವುದೇ ಒಂದು ಔಷಧವನ್ನ ನಾವು ಸೇವನೆ ಮಾಡಿದ್ರೆ, ಯಾವುದೋ ಒಂದು ಮೆಡಿಸಿನ್ ಅನ್ನ ನಾವು ತಗೊಂಡ್ರೆ ಆ ಮೆಡಿಸಿನ್ ಆ ಒಂದು ಬ್ಯಾಕ್ಟೀರಿಯಾದ ಮುಂದೆ ವರ್ಕ್ ಆಗೋದಿಲ್ವಂತೆ. ಈ ಒಂದು ವಿಚಾರವನ್ನ ಸಂಶೋಧಕರು ತಿಳಿಸಿದ್ದಾರೆ. ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ಶಾಲೆ ಏನಿದೆ, ಅಲ್ಲಿನ ಸಂಶೋಧಕರು ಏನಿದ್ದಾರೆ, ಸತತವಾಗಿ ಈ ವಾಯು ಮಾಲಿನ್ಯದ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ವಾಯು ಮಾಲಿನ್ಯ ಯಾಕೆ ಆಗ್ತಾ ಇದೆ, ವಾಯು ಮಾಲಿನ್ಯ ಹೋಗಿದ್ಯಲ್ವಾ, ಸದ್ಯಕ್ಕೆ ವಾಯು ಮಾಲಿನ್ಯದಿಂದ ಜನರಿಗೆ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ, ಆ ವಾಯು ಮಲಿನಗೊಂಡಿರುವಂತಹ ವಾಯುವಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಯಾವ್ಯಾವುದು ಅನ್ನೋದರ ನಿಟ್ಟಿನಲ್ಲಿ ಈ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ JNU ಏನಿದೆ ಸತತವಾಗಿ ಪ್ರಯೋಗವನ್ನ ಮಾಡ್ಕೊಂಡು ಬರ್ತಾ ಇದೆ. ಸದ್ಯಕ್ಕೆ ಅವ್ರು ಮಾಡಿರುವಂತಹ ಸಂಶೋಧನೆಯಲ್ಲಿ ಒಂದು ಹೊಸ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಅದ್ರ ಹೆಸರೇ ಏನಪ್ಪಾ ಅಂತಂದ್ರೆ ಸೂಪರ್ ಬಗ್ಗಳು ಅಂತ ಹೇಳ್ತಾರೆ. ಈ ಸೂಪರ್ ಬಗ್ಗಳು ಅಂದ್ರೆ ಬರೀ ಒಂದು ಬ್ಯಾಕ್ಟೀರಿಯಾ ಅದರಲ್ಲೂ ಸುಮಾರು 8 ರಿಂದ 10 ಪ್ರಭೇದದ ಒಂದು ಬ್ಯಾಕ್ಟೀರಿಯಾಗಳ ಗುಂಪಿಗೆ ಇವರು ಸೂಪರ್ ಬಗ್ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಗಮನಿಸ್ತಾ ಹೋಗ್ಬೋದು, ಈ ಸೂಪರ್ ಬಗ್ಗಳು ನಮ್ಮ ದೇಹಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾಯಿಲೆಗಳು ನಮಗ್ ಬರುತ್ತೆ. ಸೊ ಹಾಗಾಗಿ ನಾವೀಗ ಫಾರ್ ಎಕ್ಸಾಂಪಲ್ ಹೇಳ್ಬಹುದು, ಫೀವರ್ ಬರುತ್ತಾ, ಆ ಒಂದು ಸೂಪರ್ ಬಗ್ ನಮ್ಮ ದೇಹದೊಳಗಡೆ ಹೋದ್ರೆ ನಾನು ಫೀವರ್ ಟ್ಯಾಬ್ಲೆಟ್ ತಗೊಂತೀನಪ್ಪ ಅಂತಂದ್ರೆ ತಪ್ಪು. ಅಲ್ಲಿ ಟ್ಯಾಬ್ಲೆಟ್ಗಳು ಅಥವಾ ಮೆಡಿಸಿನ್ಗಳು, ಔಷಧಿಗಳು ಯಾವುದೇ ರೀತಿಯಲ್ಲೂ ಈ ಸೂಪರ್ ಬಗ್ ನಲ್ಲಿರುವಂತಹ ಬೇರೆ ಬೇರೆ ಪ್ರಭೇದಗಳು ಅಂದ್ರೆ ಸೂಪರ್ ಬಗ್ ನಲ್ಲಿ 8 ರಿಂದ 10 ಪ್ರಭೇದದ ಬ್ಯಾಕ್ಟೀರಿಯಾಗಳಿರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ 2 ರಿಂದ 3 ಪ್ರಭೇದದ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಪ್ರವೇಶಿಸಿ ಯಾವುದೇ ಒಂದು ಕಾಯಿಲೆಗೆ ಕಾರಣೀಕರ್ತರಾಯಿತು ಅಂತಂದ್ರೆ ಅದಕ್ಕೆ ನಾವು ಅದನ್ನ ವಿರೋಧಿಸುವಂತ ನಿಟ್ಟಿನಲ್ಲಿ ಯಾವುದೇ ಒಂದು ಟ್ಯಾಬ್ಲೆಟ್ ಅನ್ನ ತಗೊಂಡ್ರೆ ನಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗಲ್ಲ, ಮೆಡಿಸಿನ್ ಡೆಡ್ ಆಗುತ್ತೆ, ಮೆಡಿಸಿನ್ ನ ಯೂಸೇ ಆಗೋದಿಲ್ಲ ಅಂತ, ಅಷ್ಟು ಡೇಂಜರಸ್ ಆಗಿ ಈ ಒಂದು ಸೂಪರ್ ಬಗ್ ಗಳಿರುತ್ತಂತೆ. ಸದ್ಯಕ್ಕೆ ಈ ಒಂದು ಬ್ಯಾಕ್ಟೀರಿಯಾ ಏನಿದೆ, ಈ ಬ್ಯಾಕ್ಟೀರಿಯಾಗೆ ದೆಹಲಿಯ ಸಂಶೋಧಕರು ಒಂದು ಹೆಸರನ್ನ ಇಟ್ಟಿದ್ದಾರೆ. ಅದ್ರ ಹೆಸರೇ ಮೆಥಿಸಿಲಿನ್ ರೆಸಿಸ್ಟೆಂಟ್ ಸ್ಟೆಫಲಿಸಿಸ್ ಅಂತ, ಅಂದ್ರೆ ಅಥವಾ MRS ಅನ್ನುವಂತ ಹೆಸರನ್ನ ಶಾರ್ಟ್ ಕಟ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇದ್ರ ಮೇಲೆ ಕೂಡ ಸಂಶೋಧಕರು ಬ್ಯಾಕ್ ಟು ಬ್ಯಾಕ್ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಸೂಪರ್ ಬಗ್ಗಳು ನಮ್ಮ ದೇಹಕ್ಕೆ ಬಾರದಿರುವಂತಹ ರೀತಿಯಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಗಮನಿಸ್ತಾ ಹೋಗಬಹುದು, ಒಟ್ಟು ಬ್ಯಾಕ್ಟೀರಿಯಾದಿಂದ ಪ್ರತ್ಯೇಕಿಸಲಾಗಿರುವಂತಹ ಏಕಶುದ್ಧ ತಳಿಗಳನ್ನ ಪರೀಕ್ಷೆ ಮಾಡಿದಾಗ ಈ ಸೂಪರ್ ಬಗ್ಗಳಲ್ಲಿ ಪ್ರಮುಖವಾಗಿ 73% ನಷ್ಟು 73% ಪ್ರತಿಜೀವಕಗಳಿಗೆ ನಿರೋಧಕವಾಗಿದೆ. ಇದಲ್ಲದೆ 36% ರಷ್ಟು ಬ್ಯಾಕ್ಟೀರಿಯಾಗಳು ಬಹು ಔಷಧಿಗಳಿಗೆ ನಿರೋಧಕವಾಗಿದೆ ಅನ್ನುವಂಥದ್ದನ್ನ ವಿಜ್ಞಾನಿಗಳು ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಇವುಗಳು ಗಮನಿಸ್ತಾ ಹೋಗ್ಬಹುದು. ಈ ಸೂಪರ್ ಬಗ್ಗಳು ನಮ್ಮ ಮನೆ ಒಳಗಡೆನೂ ಕೂಡ ಇದೆ, ಅದ್ರ ಜೊತೆಗೆ ಮನೆ ಹೊರಭಾಗದಲ್ಲೂ ಕೂಡ ಇರುತ್ತದೆ. ಎಸ್ಪೆಷಲಿ ಈ ದೆಹಲಿಯ ವಾತಾವರಣದಲ್ಲಿ ವಾಯು ಮಾಲಿನ್ಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಿರೋದ್ರಿಂದ ಅಲ್ಲಿ ಈ ಒಂದು ಸೂಪರ್ ಬಗ್ಗಳು ಕಂಡು ಬಂದಿದೆ. ಇನ್ ಕೇಸ್ ನಮ್ಮ ಬೆಂಗಳೂರಿನಲ್ಲೂ ಕೂಡ ಗಾಳಿಯ ಗುಣಮಟ್ಟ ದಿನೇ ದಿನೇ ಕಳಪೆ ಹಂತಕ್ಕೆ ಹೋಗ್ತಾ ಇದೆ. ನಾವು ಈಗಲೇ ಕೂಡ ಎಚ್ಚೆತ್ಕೊಳ್ಬೇಕು. ಈಗಲೇ ನಾವು ಪರಿಸರಕ್ಕೆ ಮಾಲಿನ್ಯ ಮಾಡುವಂಥದ್ದು ತಡೆಗಟ್ಟಬೇಕು. ಪರಿಸರ ಮಾಲಿನ್ಯ ಮಾಡೋರ್ಗೂ ಕೂಡ ನಾವು ಒಂದಷ್ಟು ಬುದ್ಧಿವಾದ ಹೇಳಬೇಕು. ಈ ಒಂದು ಸೂಪರ್ ಬಗ್ಗಳು ನಾಳೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ವಾಯು ಮಾಲಿನ್ಯ ಅತಿರೇಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೂ ಕೂಡ ಈ ಸೂಪರ್ ಬಗ್ಗಳು ಉತ್ಪಾದನೆ ಆಗಬಹುದು ಅನ್ನುವಂಥದ್ರಲ್ಲಿ ಅಚ್ಚರಿ ಏನಿಲ್ಲ. ಸೊ ಈ ಸೂಪರ್ ಬಗ್ಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಸ್ಪ್ರೆಡ್ ಆಗುವಂಥದ್ದು ಚಳಿಗಾಲದಲ್ಲಿ. ಆ ಚಳಿಗಾಲದಲ್ಲಿ ಅದಕ್ಕೆ ಸೂಪರ್ ಪವರ್ ಕೂಡ ಇರುತ್ತಂತೆ. ಸೊ ಹಾಗಾಗಿ ಆದಷ್ಟು ಚಳಿಗಾಲದಲ್ಲಿ ನಾವು ನಮ್ಮನ್ನ ಸೇಫ್ ಆಗಿ ಇಟ್ಕೊಳ್ಬೇಕು. ಪ್ರಮುಖವಾಗಿ 8 ಜಾತಿಯ ಸ್ಟಾಫಿಲೋಕೋಸಿಸ್ ಬ್ಯಾಕ್ಟೀರಿಯಾಗಳು ಕಂಡು ಬರುತ್ತದೆ. ಅದರಲ್ಲಿ ಪ್ರಮುಖವಾಗಿ 2 ಜಾತಿಗಳು ಮಾನವರು ಮತ್ತು ಪ್ರಾಣಿಗಳ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಜಾಸ್ತಿ ಆಗಿದೆ ಅಂತ ಈ ಅಧ್ಯಯನ ಹೇಳ್ತಾ ಇದೆ. ನಗರ ಪರಿಸರದಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳ ಹರಡುವಿಕೆಯನ್ನ ಈ ಅಧ್ಯಯನವು ತೋರಿಸ್ಕೊಡ್ತಾ ಇದೆ. ಅವುಗಳಲ್ಲಿ ಪ್ರಮುಖವಾಗಿ ಸಂಶೋಧಕರು 2 ಈ ಒಂದು MRS ಅನ್ನುವಂತಹ ಬ್ಯಾಕ್ಟೀರಿಯಾ ಸೂಪರ್ ಬಗ್ ಏನಿದೆ ಅದರಲ್ಲಿ ಪ್ರಮುಖವಾಗಿ 8 ರಿಂದ 10 ಪ್ರಭೇದ ಇದೆ. ಅದರ ಪ್ರಮುಖವಾಗಿ 2 ಪ್ರಭೇದದ ಬ್ಯಾಕ್ಟೀರಿಯಾಗಳು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಮನುಷ್ಯರು ಮತ್ತು ಪ್ರಾಣಿಗಳಿಗೆ ಸ್ಪ್ರೆಡ್ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ವೈದ್ಯರು ಹೇಳ್ತಿರುವಂಥದ್ದು. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಅತಿ ಜಾಗರೂಕರಾಗಿರ್ಬೇಕು. ಅದ್ರ ಜೊತೆಗೆ ಪರಿಸರವನ್ನು ಉಳಿಸುವಂತ ಕೆಲಸ ಮಾಡಬೇಕು. ಬರೀ ಮಾಲಿನ್ಯ ಆಗುವಂತ ನಿಟ್ಟಿನಲ್ಲಿ ಅಥವಾ ನಮ್ಗೆ ನಷ್ಟ ಆಗುತ್ತೆ ಅಥವಾ ನಮ್ಮ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಮಾತನ್ನ ಹೇಳ್ತಿಲ್ಲ. ಪರಿಸರ ಅನ್ನುವಂಥದ್ದು ಕೂಡ ಅದಕ್ಕೂ ಒಂದು ಜೀವ ಇರುತ್ತೆ, ಅದಕ್ಕೂ ಕೂಡ ಒಂದು ಹಾನಿ ಆಗುವಂತ, ನಮ್ಗೀಗ ಕೈ ಕಾಲಿಗೆ ಆಕ್ಸಿಡೆಂಟ್ ಏನಾಯ್ತು ಅಂದ್ರೆ ಗಾಯಗಳಾಗುವಂಥದ್ದು ಹೇಗೆ, ಅದೇ ರೀತಿ ಪರಿಸರಕ್ಕೂ ಕೂಡ ಹಾನಿ ಆಗುತ್ತೆ, ಅದಕ್ಕೂ ಕೂಡ ಜೀವ ಇರುತ್ತೆ. ಸೊ ಹಾಗಾಗಿ ನಮ್ಮನ್ನ ನಾವು ಯಾವ ರೀತಿ ರಕ್ಷಣೆ ಮಾಡ್ತೀವಿ, ನಮ್ಗೆ ನಾಳೆ ಈ ಪರಿಸರ ಮಾಲಿನ್ಯ ಆಗಿ ಅಥವಾ ವಾಯು ಮಾಲಿನ್ಯ ಆಗಿ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ನಾವು ಪರಿಸರ ಹಾನಿಯನ್ನ ತಡೆಗಟ್ಟಬೇಕು ಅಂತ ನಿಟ್ಟಿನಲ್ಲಿ ನೀವು ತಡೆಗಟ್ಟಕ್ಕೆ ಹೋಗ್ಬೇಡಿ. ಪರಿಸರವನ್ನು ಕೂಡ ಒಂದು ಜೀವಿಯ ರೂಪದಲ್ಲಿ ನೋಡ್ಕೊಳ್ಳಿ. ಅವುಗಳಿಗೂ ಕೂಡ ಜೀವ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅವುಗಳನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ರೆ ಅವುಗಳು ಮುಂದಿನ ದಿನಗಳಲ್ಲಿ ನಮ್ಮನ್ನು
ಮನುಷ್ಯರನ್ನು, ಮಾನವ ಜೀವಿಗಳನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಆಬ್ವಿಯಸ್ಲಿ ಪರಿಸರ ಮಾಡ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಇಂಥ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಸ್ಗಳು ಬೇಕು ಅಂತಂದ್ರೆ ತಪ್ಪದೇ News18 ಕನ್ನಡವನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.